ಪಿಡಿಒ ಮೇಲೆ ಯಾಕೆ ಸರ್ ಈ ರೀತಿಯಾಗಿ? ಅಲ್ಲ, ಇಲ್ಲಿ ಗ್ರಾಮ ಪಂಚಾಯತಿ ಮೀಟಿಂಗ್ ಆಗಿಲ್ಲ 6 ತಿಂಗಳಿಂದ. ಗ್ರಾಮ ಪಂಚಾಯತಿ ಸ್ಮೂತ್ ರನ್ನಿಂಗ್ ಆಗಬೇಕು, ಅದು ಪಕ್ಷಾತೀತವಾಗಿ ನಡೆಯುವಂಥ ಒಂದು ವ್ಯವಸ್ಥೆ. ಗಾಂಧೀಜಿಯವರು ಕಂಡಂಥ ಕನಸು, ಹಳ್ಳಿಗಳು ಉದ್ಧಾರ ಆದರೆ ಗ್ರಾಮಗಳು ಉದ್ಧಾರ ಆಗ್ತವೆ ಅಂತೇಳಿ. ಅದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಚೆಕ್ ಸೈನ್ ಮಾಡೋದಿರ್ಬೋದು, ನಿರ್ಣಯ ತಗೊಳ್ಳೋದಿರ್ಬೋದು, ಅವರಿಗೆ ಆದ ಒಂದು ಸೂಪರ್ ಪವರನ್ನು ಪಾರ್ಲಿಮೆಂಟಲ್ಲಿ ಅನುಷ್ಠಾನ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಆದರೆ ಅಧಿಕಾರವನ್ನು ಈ PDOಗಳು ಏನು ಮಾಡ್ತಾರೆ, ಸ್ವಲ್ಪ ಅನಕ್ಷರಸ್ಥರಿರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಅವ್ರನ್ನ ಸರಿಯಾದ ಕಾನೂನು ತಿಳ್ಕೊಂಡಿರಲ್ಲ ಕೆಲವರು. ಅದನ್ನು ದುರುಪಯೋಗ ಮಾಡ್ಕೊಂಡು PDOಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬಿಡ್ತಾರೆ, ಅವರೇ MLAಗಳಾಗ್ಬಿಡ್ತಾರೆ, ಅವರೇ ಲೂಟಿ ಹೊಡೆಗೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಇವತ್ತು ಕುಡಿಯೋ ನೀರು, ಸ್ವಚ್ಛತೆಗೆ, ಕಸ ವಿಲೇವಾರಿಗೆ ಮತ್ತು ಸೈಟ್ಗಳು ಕೊಡುವಂಥದ್ದು, ತೆರಿಗೆ ಕಲೆಕ್ಟ್ ಮಾಡುವಂಥದ್ದು, ಗ್ರಾಮ ಪಂಚಾಯತಿನ ಸುವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ನಡೆಸುವಂಥದ್ದು ಆಗಬೇಕು. ಆದರೆ ಇವತ್ತು ಅರ್ಧದಷ್ಟು ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವತ್ತು ಮೀಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. 8 ತಿಂಗಳಾಗಿದೆ ಮೀಟಿಂಗ್ ಆಗಿ. ಅಂದರೆ PDO ಯಾವಾಗಲೂ ಗ್ರಾಮ ಪಂಚಾಯತಿ ಮೆಂಬರ್ಗಳ ಭಾವನೆಗಳಿಗೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು, ಕಾನೂನು ಒಳಗಡೆ ಇರೋವಂಥದ್ದನ್ನ, ನಿಯಮಗಳ ಒಳಗಡೆ ಇರೋದನ್ನ. ಅದನ್ನು ಬಿಟ್ಬಿಟ್ಟು PDO ಅವನೇ ಏಕಪಕ್ಷೀಯವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಹಿಡ್ಕೊಂಡು ಡಿಕ್ಟೇಟ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಅಲ್ಲಿ ಕಸ ವಿಲೇವಾರಿ ಆಗಿಲ್ಲ. ಇದು ನಾನು ಹೇಳಲಿಲ್ಲ, ಪರಮೇಶ್ ಸಾಹೇಬ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೇ, ಅವ್ರ ಮನೆ ರೆಸಿಡೆನ್ಷಿಯಲ್ ಏರಿಯಾ ಇದು, ಅವರೇ ಅದನ್ನು ಆರೋಪ ಮಾಡಿದ್ರು ಅವತ್ತು ನಮ್ಮ ಸಭೆ ಒಳಗಡೆ. ಅಷ್ಟಾದರೂ ಅವನು ಎಚ್ಚೆತ್ಕೊಂಡು ವ್ಯವಸ್ಥೆ ಸರಿ ಮಾಡ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಮೆಂಬರ್ಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಒಂದು ವಿನಂತಿ ಕೊಟ್ಟಿದ್ದಾರೆ CS ಗೆ. ಆದರೂ CS ಅವರು ಏನು ಕ್ರಮ ತಗೊಂಡಿಲ್ಲ. ಅಂದರೆ ಒಂದು ಏನಾರು ಇದ್ರ ಹಿಂದೆ ಇಂಥ PDO ಈ ಸರ್ಕಾರ ಬಂದಾಗಲೇ 50 ಲಕ್ಷ ರೂಪಾಯಿ ತೆರಿಗೆ ಹಣನೇ ಹೊಡ್ಕೊಂಡು ತಿಂದ್ಬಿಟ್ಟಿದ್ದ. ಹಿಂದೆ ಇದ್ದವನು 8 ತಿಂಗಳಿಂದ ಅವನ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿ ಹಣ ದುರುಪಯೋಗ ಆಗಿದ್ದು ಹೊಡೆದವನೇ ಅಂದರೆ ಅವನ ಜೈಲಿಗೆ ಹಾಕಬೇಕು. ಅವನಿಗೆ ಏನು ತನಿಖೆ ಮಾಡಲಿ, ತಿಪ್ಪೆ ಸಾರಿಸಿ ಕಳಿಸ್ಬಿಟ್ರು. ಎಷ್ಟೆಷ್ಟು ಡೀಲ್ ಆಯಿತೋ ಗೊತ್ತಿಲ್ಲ. ಯಾವನು ಎಷ್ಟೆಷ್ಟು ಹಣ ಇಸ್ಕೊಂಡು ಅವನ ಜೊತೆ ಇಸ್ಕೊಂಡು ಸಸ್ಪೆಂಡ್ ಮಾಡಿದವನ್ನ ತಿರ್ಗಾ ರಿವೋಕ್ ಮಾಡಿಬಿಟ್ರು 6 ತಿಂಗಳಲ್ಲಿ. ಅಂದರೆ ಸರ್ಕಾರ ದುಡ್ಡು ಲೂಟಿ ಹೊಡೆದವನನ್ನು ಜೈಲಿಗೆ ಹಾಕ್ತಲೆ, ಕಳ್ತನ ಮಾಡಿದ್ರೆ ಏನು ಮಾಡ್ತಾರೆ, ಇಮಿಡಿಯೇಟ್ ತೊಗೊಂಡು ಜೈಲಿಗೆ ಹಾಕ್ತಾರೆ, ಹಣ ದುರುಪಯೋಗ. ಅದು ಸರ್ಕಾರಿ ಅಧಿಕಾರಿ ಅಂತ ಆದರೂ ಕೂಡ ಇಲ್ಲಿ ಜಿಲ್ಲಾ CEO ಅವರು ಅವನ ಮೇಲೆ ರಾಜಾರೋಷ ಆಗಿಬಿಟ್ರು. ಅವನು ಫ್ರೀ ಆಗಿಬಿಟ್ಮೇಲೆ 50 ಲಕ್ಷ ಲೂಟಿ ಹೊಡೆದ್ಮೇಲೆ ಫ್ರೀ ಆಗಿಬಿಟ್ಮೇಲೆ ಇವನು ಅದೇ ದಾರಿಯಲ್ಲಿ ಸಾಕ್ತಾವನೆ. ಒಂದು ವಾರ್ಡ್ ಸಭೆ ಮಾಡಿಲ್ಲ, ಒಂದು ಗ್ರಾಮ ಸಭೆ ಮಾಡಿಲ್ಲ, ಒಂದು ಕುಡಿಯೋ ನೀರಿನ ಸಮಸ್ಯೆ ಕೇಳಿಲ್ಲ, ಒಂದು ಕಸ ವಿಲೇವಾರಿ ಮಾಡಿಲ್ಲ. ಕಸ ದಾರಿಲೇ ಬಿದ್ದಿದೆ. ಬರೀ ಈ ಖಾತೆ ಮಾಡೋದ್ರಲ್ಲಿ ತಲೀನ ತಂದು ಕಂಪ್ಯೂಟರ್ ಇಟ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಬರೀ ಆ ಲೇಔಟ್ ಆಗಿರ್ತದಲ್ಲ, ಅವ್ರಿಗೆ ಒಳಚರಂಡಿ ಮಾಡಿದಾರ, ಓವರ್ ಹೆಡ್ ಟ್ಯಾಂಕ್ ಮಾಡಿದಾರ, ನೀರು ಕೊಟ್ಟಿದ್ದಾರ, ಏನೂ ನೋಡಲ್ಲ. ಲೇಔಟ್ ಅನ್ನೋದು ದುಡ್ಡು ಇಸ್ಕೊಳ್ಳೋದು, ಈ ಖಾತೆ ಮಾಡೋದು, ಲೂಟಿ ಹೊಡೆಯೋದು.